ನಮಸ್ಕಾರ. ಇವತ್ತಿನ ಮಿನಿ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಫೈನಲಿ ನಾನು ನನ್ನ ವೇಟ್ ಲಾಸ್ ಮತ್ತೆ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡಲೇಬೇಕು ಅಂತ ಡಿಸಿಷನ್ ತಗೊಂಡು ನಾನು ಬಂದಿರೋದು ನಮ್ಮ ಸಿರ್ಸಿಯ ಫೇಮಸ್ ನಿಸರ್ಗ ಮನೆಗೆ. ಇದೊಂದು ಪ್ರಕೃತಿ ಚಿಕಿತ್ಸೆ ಮತ್ತೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ಆಗಿದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸಿರ್ಸಿಯ ಹೊಸ ಬಸ್ ಸ್ಟ್ಯಾಂಡ್ ಇಂದ 3 ಕಿಲೋಮೀಟರ್ ಆಗುತ್ತೆ. ಬಂದು ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿಸಿ ಇವಾಗ ನನ್ನ ಹೈಟ್, ವೇಟ್, ಬಾಡಿ ಮೆಜರ್ಮೆಂಟ್ ಎಲ್ಲ ತಗೋತಾ ಇದ್ದಾರೆ. ನಂತರ ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು. ನಮ್ಮ ಪ್ರಾಬ್ಲಮ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಬಿಟ್ಟು BP, ಶುಗರ್ ಎಲ್ಲ ಚೆಕ್ ಮಾಡಿದ್ರು. ಎಲ್ಲ ಕೂಡ ನಾರ್ಮಲ್ ಇದೆ. ನಂತರ ಮೆಡಿಕಲ್ ಬಂದು ಒಂದು ಕಿಟ್ ಕೊಡ್ತಾರೆ, ಅದನ್ನ ತಗೊಂಡು ಆಮೇಲೆ ನಾನು ಬಂದಿರೋದೇ ನನಗೆ ಅಂತ ಬುಕ್ ಮಾಡಿರೋ ರೂಮ್ಗೆ. ಇದು 3 ಶೇರಿಂಗ್ ರೂಮ್ ಆಗಿದೆ. ನಂತರ ಫ್ರೆಶ್ ಅಪ್ ಆಗಿ ಬಂದಿರೋದು ಬ್ರೇಕ್ಫಾಸ್ಟ್ಗೆ. ನಾನು ಖಾಲಿ ಹೊಟ್ಟೆಲ್ಲೇ ಬಂದಿದ್ದೆ. ಬ್ರೇಕ್ಫಾಸ್ಟ್ಗೆ ಗ್ರೀನ್ ಟೀ ಮತ್ತೆ ಫ್ರೂಟ್ ಬೌಲು ಜೊತೆಗೆ ಒಂದು ಸೂಪ್ ಇತ್ತು. ಬರುವಾಗಲೇ ನಾನು ಡಯಟ್ ದೆಲ್ಲ ಮೈಂಡ್ ಸೆಟ್ ಮಾಡ್ಕೊಂಡೇ ಬಂದಿದ್ದೆ. ಬಂದ ತಕ್ಷಣ ಮತ್ತೆ BP ಎಲ್ಲ ಚೆಕ್ ಮಾಡಿದ್ರು. ಇವಾಗ ಕಿಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದೀನಿ. ಇಲ್ಲಿನ ವ್ಯೂ, ಅಟ್ಮಾಸ್ಫಿಯರ್ ಎಲ್ಲ ಸಖತ್ತಾಗಿದೆ. ಆಮೇಲೆ ಒಂದೊಂದೇ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು. ಮೊದಲಿಗೆ ಫುಲ್ ಬಾಡಿ ಮಸಾಜ್ ಇತ್ತು, ಆಯಿಲ್ ಮಸಾಜ್. ನಂತರ ಸ್ಟೀಮ್ ಇತ್ತು, ಸ್ಟೀಮ್ ಬಾತ್, ಹಬೆ ಸ್ನಾನ ಅಂತ ಹೇಳ್ಬೋದು. ರಿಲ್ಯಾಕ್ಸ್ ಮಾಡ್ಕೊಂಡು ಇವಾಗ ನಾವು ಬಂದಿರೋದು ಊಟಕ್ಕೆ. ಮಧ್ಯಾಹ್ನ ಊಟಕ್ಕೆ ಫ್ರೂಟ್ ಬೌಲು, ಸೂಪು ಮತ್ತೆ 2 ತರ ಪಲ್ಯ, ಮಜ್ಜಿಗೆ ಎಲ್ಲ ಇತ್ತು. ಅದ ನಂತರ ಸ್ವಲ್ಪ ಹೊತ್ತು ರೆಸ್ಟ್, ಆಮೇಲೆ ಎಕ್ಸರ್ಸೈಸ್ ಎಲ್ಲ ಕೊಟ್ಟರು ಫ್ರೀ ಆದಾಗ ಮಾಡೋಕೆ. ಆಮೇಲೆ ಹೀಟಿಂಗ್ ಬೆಲ್ಟ್ ಮತ್ತೆ ವೈಬ್ರೋ ಮಸಾಜ್ ಮತ್ತೆ ಕಪ್ ಥೆರಪಿ ಎಲ್ಲ ಇತ್ತು. ಇದೆಲ್ಲವೂ ಕೂಡ ಹೊಟ್ಟೆ ಬಜುಗರ್ಗೋಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಆಗಿರುತ್ತೆ. ನಂತರ ಬಂದಿರೋದು ಸೂಜಿ ಚಿಕಿತ್ಸೆಗೆ. ಇದು ಕೂಡ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಆಗ್ಲೇ ಈವ್ನಿಂಗ್ ಆಯ್ತು. 6:30 ಇಂದ 7:30 ಯೋಗ ಕ್ಲಾಸ್ ಇರುತ್ತೆ. ನಂತರ 8 ಗಂಟೆಗೆ ಡಿನ್ನರ್ಗೆ ಬಂದೆ. 2 ತರ ಪಲ್ಯ, ಮಜ್ಜಿಗೆ ಇತ್ತು. ವಾತಾವರಣ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂತರ 10 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಡೈಲಿನೂ ಕೂಡ ಒಂದೊಂದ್ ತರ ಇರುತ್ತಂತೆ. ನಂತರ ನೆಕ್ಸ್ಟ್ ಡೇ ಏನೆಲ್ಲ ಮಾಡೋದಿರುತ್ತೆ ಅಂತ ಲಿಸ್ಟ್ ಕೊಡ್ತಾರೆ. ಆಮೇಲೆ ಸ್ಲೀಪಿಂಗ್ ಟೈಮ್. ಇದಾಗಿತ್ತು ನನ್ನ ವೇಟ್ ಲಾಸ್ ಜರ್ನಿಯ ಫಸ್ಟ್ ಡೇ ಇನ್ ನಿಸರ್ಗ ಮನೆ. ನಿಮ್ಗೆಲ್ಲ ನನ್ನ ಹೊಸ ಜರ್ನಿ ಹೇಗೆ ಅನ್ಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫುಲ್ ಲಾಗ್ ಬೇಕು ಅಂದ್ರೆ ಲಾಂಗ್ ವಿಡಿಯೋ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.